ಹೆಲೋ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್, ಅವರ ಒಂದು ಮನಸ್ಸಿನ ಭಾವನೆಗಳು ಏನಿದೆ. ಅಫ್ಕೋರ್ಸ್ ನೀವು ಅವ್ರಿಗೋಸ್ಕರ ಹಗಲು ರಾತ್ರಿ ಯೋಚನೆ ಮಾಡ್ತಾ ಇರ್ತೀರಾ. ಅವ್ರು ಈ ಟೈಮಲ್ಲಿ ಏನು ಮಾಡ್ತಾ ಇರ್ತಾರೆ, ಅವ್ರು ನನ್ನ ಬಗ್ಗೆ ನಿಜವಾಗ್ಲೂ ಯೋಚನೆ ಮಾಡ್ತಾರಾ ಇಲ್ವಾ, ತುಂಬ ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ನಿಮಗೋಸ್ಕರ ಈ ಒಂದು ರೀಡಿಂಗ್ ಅನ್ನೋದನ್ನು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಟಾಪಿಕ್ ಅವರ ಒಂದು ಕರೆಂಟ್ ಎನರ್ಜೀಸ್ ಏನು, ಅವರ ಒಂದು ಭಾವನೆಗಳು ನಿಮ್ಮ ಪರವಾಗಿ ಏನು ಯೋಚನೆ ಮಾಡ್ತಾ ಇದ್ದಾರೆ, ಅಥವಾ ಅವರು ನಿಮ್ಮ ಹತ್ರ ಬರ್ತಾರಾ ಅಥವಾ ಕಮ್ಯುನಿಕೇಟ್ ಮಾಡ್ತಾರಾ, ಏನು ಅವ್ರು ನಿಮಗೆ ಆ್ಯಕ್ಚುಲಿ ಆಗಿ ಹೇಳಬೇಕು ಅಂತ ಇರೋದು, ಅಥವಾ ಅವ್ರು ಏನು ಮೆಸೇಜ್, ನಿಮಗೆ ಒಂದು ಮೆಸೇಜ್ ಅನ್ನೋದು ಏನು ಕೊಡ್ತಾ ಇದ್ದಾರೆ. ಸೊ ಓವರಾಲ್ ಅವರ ಒಂದು ಫೀಲಿಂಗ್ಸ್ ಏನಿದೆ ಅನ್ನೋದ್ರ ಬಗ್ಗೆ ಈ ಒಂದು ರೀಡಿಂಗ್ ಮಾಡೋಣ. ವಿಡಿಯೋ ಕಲೆಕ್ಟಿವ್ ಆಗಿರುತ್ತೆ, ಜನರಲ್ ಆಗಿರುತ್ತೆ. ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತೊಗೊಳ್ಳಿ. ಹಾಗೆ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದಿದೆ. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕು, ಡಿಸ್ಕ್ರಿಪ್ಷನಲ್ಲಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ನನ್ನ ಹತ್ರ ಕ್ರಿಸ್ಟಲ್ಸ್ ಕೂಡ ಅವೈಲೇಬಲ್ ಇದೆ. ಯಾರಿಗೆಲ್ಲ ಫಿನಾನ್ಷಿಯಲಿ ಬೇಕು ಅಂದರೆ, ಅಥವಾ ಬಿಸ್ನೆಸ್ ಗ್ರೋತ್ ಆಗಬೇಕು, ಅಥವಾ ನಿಮ್ಮ ರಾಶಿ ವೈಸ್ ಕ್ರಿಸ್ಟಲ್ಸ್ ಬೇಕು ಅಂದರೂ ಸಹ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, ಸೊ ಡಿಸ್ಕ್ರಿಪ್ಷನಲ್ಲಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಸೊ ಕಮಿಂಗ್ ಬ್ಯಾಕ್ ಟು ವಿಡಿಯೋ, ಲೆಟ್ ಸ್ಟಾರ್ಟ್ ದ ವಿಡಿಯೋ. ನಿಮ್ಮ ಪರ್ಸನ್ ಅವ್ರನ್ನ 2 ನಿಮಿಷ ಮನಸ್ಸಲ್ಲಿ ಇಟ್ಕೊಳ್ಳಿ. ಅವರ ಹೆಸರನ್ನು 2 ನಿಮಿಷ ನೋಡಿ ಅಥವಾ ವಿಜುವಲೈಸ್ ಮಾಡಿ ಅವರನ್ನು ನೆನೆಸ್ಕೊಳ್ಳಿ. ಸೊ ದಟ್ ನಿಮಗೆ ಅವರ ಒಂದು ಎನರ್ಜೀಸ್ ಕನೆಕ್ಟ್ ಆಗುತ್ತೆ. ಅಥವಾ ಈ ಒಂದು ಫ್ಲೇಮನ್ನೇ 3 ಬಾರಿ ನೋಡ್ತಾ, ಅವರ ಹೆಸರನ್ನು 3 ಬಾರಿ ಹೇಳಿ ಫ್ಲೇಮನ್ನು ನೋಡ್ತಾ, ಸೊ ದಟ್ ನೀವು ಎನರ್ಜಿ ಕೂಡ ಕನೆಕ್ಟ್ ಆಗಬಹುದು. ಓಕೆ, ಸೊ ಏನೇ ಆದ್ರೂ ಪಾಸಿಟಿವ್ ಆಗಿರುವಂಥದ್ದನ್ನೇ ತೊಗೊಳ್ಳಿ. ಸೊ ಎಲ್ರಿಗೂ ಎಲ್ಲವೂ ರೆಸನೇಟ್ ಆಗೋದಿಲ್ಲ. ಓಕೆ, ಪಾಸಿಟಿವ್ ಆಗಿ ನೋಡಿ. ಅಗೇನ್ ಐ ಆಮ್ ಟೆಲ್ಲಿಂಗ್, ಬಿ ಪಾಸಿಟಿವ್ ಗೈಸ್. ಓಕೆ, ಆ್ಯಸ್ ಐ ಕ್ಯಾನ್ ಸಿ, ನಾನು ನೋಡೋ ಪ್ರಕಾರ ಇಲ್ಲಿ ವ್ಯಾಕ್ಸ್ ಹೇಳೋದು ನಿಮಗೆ, ಈ ಪರ್ಸನ್ ಗಿಲ್ಟಲ್ಲಿದ್ದಾರೆ ಆ್ಯಂಡ್ ಜನಗಳ ಜೊತೆ ಬೆರಿತಾ ಇಲ್ಲ. ಇವ್ರದ್ದೇ ಒಂದು ಲೋಕದಲ್ಲಿದ್ದಾರೆ. ಸೊ ಅಲೋನ್ ಆಗಿರಬೇಕು ಅಂತ ಫೀಲ್ ಮಾಡ್ತಾ ಇದ್ದಾರೆ. ಕರೆಂಟ್ ಸಿಚುವೇಷನಲ್ಲಿ ಅವರು ಅಲೋನ್ ಆಗಿರಬೇಕು ಅಂತ ಫೀಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನೀವೆಷ್ಟೇ ಹತ್ತಿರ ಹೋಗೋದಕ್ಕೆ ಟ್ರೈ ಮಾಡಿದ್ರೂ ಸಹ ನಿಮ್ಮಿಂದ ದೂರ ಉಳಿಬೇಕು ಅಂತಲೇ ಅಂದ್ಕೊಳ್ತಾ ಇರೋದು. ಜಸ್ಟ್ ಬಿಕಾಸ್ ಒಂದು ಗಿಲ್ಟ್ ಇವರ ಮನಸ್ಸಲ್ಲಿ ಕಾಡ್ತಾ ಇದೆ. ಬಹುಶಃ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ, ಆರ್ಗ್ಯುಮೆಂಟ್ ಆಗಿ, ದೂರ ಆಗಿರುವಂತಹ ಸಂದರ್ಭದಲ್ಲಿ ಅವರು ತಪ್ಪು ಎಲ್ಲ ನಂದೇ ಇದೆ, ಸೊ ಹೇಗೆ ಮುಖ ತೋರಿಸ್ಲಿ ಅನ್ನೋ ಒಂದು ಗಿಲ್ಟು ಇರಬಹುದು. ಆ್ಯಂಡ್ ಇನ್ನೂ ಒಂದು ಎನರ್ಜಿ ಕಾಡ್ತಾ ಇರೋದು, ನೀವು ಅವ್ರ ಜೊತೆಗೆ ಟ್ರೂ ಆಗಿಲ್ಲ, ಈ ರೀತಿ ಸಹ ಯೋಚನೆ ಮಾಡ್ತಾ ಇದ್ದಾರೆ. ನೀವು ಅವ್ರಿಗೆ ಸರಿಯಾಗಿ ಅವರನ್ನು ಅರ್ಥ ಮಾಡ್ಕೊಳ್ಳಿಲ್ಲ, ಅಥವಾ ನೀವು ರಿಯಾಕ್ಟ್ ಮಾಡಿದ್ರಿ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ನಿಮ್ಮೇಲೂ ಕೂಡ ಬೇಜಾರಾಗಿ ಸಹ ಅವ್ರು ದೂರ ಉಳಿದಿರುವುದು. ಈ 2ರಲ್ಲಿ ಒಂದಿರುತ್ತೆ. ಸೊ ಒಂದು ಅವ್ರ ತಪ್ಪಾಗಿದೆ, ಅವ್ರ ಕಡೆಯಿಂದ ತಪ್ಪಾಗಿದೆ ಅನ್ನೋ ಕಾರಣಕ್ಕೋಸ್ಕರ ಗಿಲ್ಟಲ್ಲಿ ಇರ್ತಾರೆ, ಅಥವಾ ನಿಮ್ಮಿಂದ ತಪ್ಪಾಗಿದೆ ಅಂತ ಅವ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ದೂರ ಉಳಿಯೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಒಂದು. ಆ್ಯಂಡ್ ಆ್ಯಸ್ ಐ ಕ್ಯಾನ್ ಸಿ ದಟ್ ಇಲ್ಲಿ ಕೆಲವರಿಗೆ ಥರ್ಡ್ ಪಾರ್ಟಿ ಎನರ್ಜೀಸ್ ಕಾಡ್ತಾ ಇದೆ. ಅಫ್ಕೋರ್ಸ್ ಥರ್ಡ್ ಪಾರ್ಟಿಯಿಂದಾಗಿ ನಿಮ್ಮಿಬ್ಬರ ರಿಲೇಷನ್ಶಿಪ್ ತುಂಬ ಹಾಳಾಗಿದೆ ಅಂತ ಹೇಳಬಹುದು. ಆ್ಯಂಡ್ ಥರ್ಡ್ ಪಾರ್ಟಿ ತುಂಬ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬಹುದು. ಆ್ಯಂಡ್ ಟ್ರಯಾಂಗಲ್ ಲವ್ ಸ್ಟೋರೀಸ್ ಕೂಡ ನಡೀತಾ ಇದೆ ಇಲ್ಲಿ. ನೀವು ನಿಮ್ಮ ಪರ್ಸನ್ನ ಇಷ್ಟಪಡ್ತಾ ಇದ್ದೀರಾ, ಬಟ್ ನಿಮ್ಮ ಪರ್ಸನ್ ಇನ್ನೊಬ್ಬರನ್ನ ಇಷ್ಟಪಡ್ತಾ ಇದ್ದಾರೆ. ಸೊ ಈ ರೀತಿ ಟ್ರಯಾಂಗಲ್ ಲವ್ ಸ್ಟೋರಿ ಆಗ್ತಾ ಇದೆ. ಎಸ್, ಆ್ಯಂಡ್ ಇಲ್ಲಿ ಒಂದು ಕಾಣದೇ ಇರೋ ಕೈಗಳಿದೆ. ಆ್ಯಂಡ್ ನಿಮಗೆ ಯಾರೋ ಎನಿಮೀಸ್ ಇದ್ದಾರೆ ಅಂತ ಹೇಳಬಹುದು. ಸಮ್ ಟಾಕ್ಸಿಕ್ ರಿಲೇಷನ್ಶಿಪ್ ಕೂಡ ಇಲ್ಲಿ ಇದೆ ಅಂತ ಹೇಳಬಹುದು. ಪಾಯ್ಸನ್ ಥರ ಬರ್ತಾ ಇದೆ. ಐ ಆಮ್ ಫೀಲಿಂಗ್ ಲೈಕ್ ಪಾಯ್ಸನ್. ಮೋಸ್ಟ್ಲಿ ನಿಮ್ಮನ್ನು ಕಂಡವರು ಅಥವಾ ನಿಮ್ಮ ಜೋಡಿನ ನೋಡಿ ವಿಷಕಾರೋರು ಇದ್ದಾರೆ ಅಂತ ಅಂದ್ಕೊಳ್ತೀನಿ. ಜಲಸ್ ತುಂಬ ಇರುತ್ತೆ, ಅಥವಾ ಎವಿಲ್ ಐ ಎಫೆಕ್ಟ್ ನಿಮಗೆ ತುಂಬ ದೃಷ್ಟಿ ಆಗೋದು ಜಾಸ್ತಿ ಆಗಬಹುದು ನಿಮಗೆ. ಬಿಕಾಸ್ ನಿಮ್ಮ ಇಬ್ಬರ ಪೇರ್ ಚೆನ್ನಾಗಿತ್ತು, ಆ ಒಂದು ಕಾರಣಕ್ಕೆ ನಿಮಗೆ ದೃಷ್ಟಿ ಆಗಿತ್ತು ಅಂತ ಹೇಳಬಹುದು. ಆ್ಯಂಡ್ ಇಲ್ಲಿ ನಿಮ್ಮ ಒಂದು ಪ್ರೀತಿ ಯಾವ ರೀತಿ ಇದೆ ಅಂದರೆ, 2 ದೋಣಿ ಮೇಲೆ ಕಾಲಿಟ್ಟು ಇರೋ ಥರ ಈ ಪರ್ಸನ್ ಇದ್ದಾರೆ. ಇಲ್ಲಿ ನೀವೂ ಬಿಟ್ಕೊಡೋಕೆ ರೆಡಿ ಇಲ್ಲ, ಥರ್ಡ್ ಪಾರ್ಟಿನೂ ಬಿಟ್ಕೊಡೋಕೆ ರೆಡಿ ಇಲ್ಲ. ಸೊ ಇಬ್ಬರು ಬೇಕು ಅಂತ ಹೇಳ್ತಾ ಇದ್ದಾರೆ. ಎಮ್ ಲೆಟರ್ ಪ್ರೆಸೆನ್ಸ್ ಇದ್ದೀರಾ, ಇ ಲೆಟರ್ ಪ್ರೆಸೆನ್ಸ್ ಇದ್ದೀರಾ, ಜಿ ಲೆಟರ್ ಪ್ರೆಸೆನ್ಸ್ ಇದ್ದೀರಾ. ಆ್ಯಂಡ್ ಇಲ್ಲಿ ನನಗೆ ಸ್ಕಾರ್ಪಿಯೋ ಪ್ರೆಸೆನ್ಸ್ ಕಾಣಿಸ್ತಾ ಇದೆ. ಬಹುಶಃ ನಿಮ್ಮ ಒಂದು ರಾಶಿ ಸ್ಕಾರ್ಪಿಯೋ ಆಗಿರಬಹುದು, ಅಥವಾ ನಿಮ್ಮ ಪರ್ಸನ್ ರಾಶಿ ಸ್ಕಾರ್ಪಿಯೋ ಆಗಿರಬಹುದು.
ಆ್ಯಂಡ್ ಲಾಟ್ ಆಫ್ ಡಿಸ್ಟ್ರಾಕ್ಷನ್ಸ್ ಈ ಪರ್ಸನ್ಗೆ ಇದೆ ಅಂತ ಹೇಳಬಹುದು. ಕಾನ್ಸಂಟ್ರೇಷನ್ ಇಲ್ಲ, ಲೈಫಲ್ಲಿ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ, ಒಂದು ಬಿಗ್ ಕ್ವಶನ್ ಮಾರ್ಕ್ ಇವ್ರ ಲೈಫ್ ಇವ್ರಿಗೆ ಆಗಿಬಿಟ್ಟಿದೆ ಅಂತ ಹೇಳಬಹುದು. ಕ್ಲಾರಿಟಿ ಇಲ್ಲ ಈ ವ್ಯಕ್ತಿಗೆ, ಏನು ಮಾಡ್ತಾ ಇದ್ದೀನಿ ಅಥವಾ ಏನು ಆ್ಯಕ್ಚುಲಿ ಏನು ಬೇಕು, ಯಾವುದು ನಿಜವಾದ ಪ್ರೀತಿ, ಯಾವುದು ತೋರಿಕೆ ಪ್ರೀತಿ ಅನ್ನೋದು ಇವ್ರಿಗೆ ಗೊತ್ತಿಲ್ಲ. ಇವರು ಪರ್ಸ್ನಾಲಿಟಿ ವೈಸ್ ನೋಡೋದಾದರೆ ಯಾರನ್ನೇ ಯಾರಾದರೂ ಸ್ವಲ್ಪ ಚೆನ್ನಾಗಿ ಮಾತಾಡಿದ್ರೂ ಸಹ ಬೇಗ ನಂಬಿ ಬಿಡುವಂತಹ ವ್ಯಕ್ತಿ ಆಗಿರಬಹುದು. ಅಥವಾ ತುಂಬಾ ಇವ್ರನ್ನ ಎಮೋಷ್ನಲಿ ಆರಾಮಾಗಿ ಯಾರು ಬೇಕಾದ್ರೂ ಫೂಲ್ ಮಾಡ್ಬೋದು. ಬಿಕಾಸ್ ಇವರು ಎಮೋಷ್ನಲಿ ತುಂಬ ವೀಕ್ ಇದ್ದಾರೆ ಅಂತ ಹೇಳಬಹುದು. ಬಟ್ ನೀವು ತುಂಬ ಸ್ಟ್ರಾಂಗ್ ಆಗಿದ್ದೀರಾ. ಬಟ್ ನಿಮ್ಮ ಒಂದು ಸ್ಟ್ರೆಂತ್ ಅವ್ರಿಗೆ ಬೇಕಾಗಿತ್ತು. ಬಟ್ ಅವ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಅಥವಾ ಥರ್ಡ್ ಪಾರ್ಟಿಯಿಂದ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ಗೆ ಒಳಗಾಗಿ ಕೂಡ ಅವರು ದೂರ ಹೋಗಿರಬಹುದು. ಅಗೇನ್ ಈ ಥರ್ಡ್ ಪಾರ್ಟಿ ಎನರ್ಜಿ ತುಂಬ ಇದೆ, ಕನೆಕ್ಟಿವಿಟಿ ತುಂಬ ಇದೆ. ಸೊ ನಿಮ್ಮ ಹತ್ರ ಎಷ್ಟೇ ಮೈಂಡ್ ಚೇಂಜ್ ಮಾಡ್ಕೋಬೇಕು ಅಂದ್ರೂ ಆ ಥರ್ಡ್ ಪಾರ್ಟಿ ಬಿಡ್ತಾ ಇಲ್ಲ ಅಂತ ಹೇಳಬಹುದು. ಸೊ ಆ ಒಂದು ಕಾರಣಕ್ಕೆ ತುಂಬ ಡಿಸ್ಟ್ರಾಕ್ಟ್ ಆಗಿದೆ ಅಂತ ಹೇಳಬಹುದು. ಗಿಲ್ಟ್ ಕೂಡ ಇದೆ. ಬಿಕಾಸ್ ನಿಮಗೆ ಜೆನ್ಯೂನ್ ಆಗಿ ಕೊಟ್ಟಿರುವಂತಹ ಮಾತುಗಳನ್ನು ಈಡೇರ್ಸೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಬಹುಶಃ ಇಲ್ಲಿ ಗಿಲ್ಟ್ ಕಾಡ್ತಾ ಇದೆ. ಬಿಕಾಸ್ ಥರ್ಡ್ ಪಾರ್ಟಿ ಜಾಸ್ತಿ ಕಾಣಿಸ್ತಾ ಇದೆ ನನಗೆ. ಟ್ರಯಾಂಗಲ್ ಲವ್ ಸ್ಟೋರೀಸ್ ಜಾಸ್ತಿ ಕಾಣಿಸ್ತಾ ಇದೆ. ಆ್ಯಂಡ್ ನಿಮ್ಮ ಪರ್ಸನ್ ಈ ಥರ್ಡ್ ಪಾರ್ಟಿನ ಬಿಡಬೇಕು ಅಂದರೂ ಸಹ ಈ ಥರ್ಡ್ ಪಾರ್ಟಿ ಇವ್ರನ್ನ ಬಿಡೋದಕ್ಕೆ ರೆಡಿ ಇಲ್ಲ. ತುಂಬ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾರೆ. ಆ್ಯಂಡ್ ಸಮ್ವೇರ್ ಅವರ ಒಂದು ವೀಕ್ನೆಸ್ ಜೊತೆ ಈ ಒಂದು ಪರ್ಸನ್ ಆಡ್ತಾ ಇದ್ದಾರೆ ಅಂತ ಹೇಳಬಹುದು. ತುಂಬ ಗೊತ್ತಿರುವಂತಹ ವ್ಯಕ್ತಿನೇ ಆಗಿರಬಹುದು ಇವರು ಅವ್ರಿಗೆ. ಸೊ ಅದಕ್ಕೋಸ್ಕರ ಅವರ ಒಂದು ಯಾವುದೋ ಒಂದು ವೀಕ್ನೆಸ್ನ ಇಟ್ಕೊಂಡು ಇವ್ರನ್ನ ಆಟ ಆಡಿಸ್ತಾ ಇದ್ದಾರೆ, ಒಂದು ಕುಣಿಸ್ತಾ ಇದ್ದಾರೆ. ಇವ್ರು ಹೇಗೆ ಹೇಳ್ತಾರೆ ಹಾಗೆ ಕುಣಿಸ್ತಾ ಇದ್ದಾರೆ, ಅವ್ರು ಹಾಗೆ ಕುಣಿತಾ ಇದ್ದಾರೆ. ಒಂಥರ ಲೈಕ್ ವಾಟ್ ವಿ ಸೇ, ಒಂದು ಆಟದ ಬೊಂಬೆ ಥರ ಈ ಒಂದು ನಿಮ್ಮ ಪರ್ಸನ್ನ ಈ ಥರ್ಡ್ ಪಾರ್ಟಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ಇಲ್ಲಿ ಮುಂಚೆ ಇರುವಂತಹ ಬಾಂಡಿಂಗ್ ಕೂಡ ಇಲ್ಲ, ಒಂದು ಸೆಲ್ಫ್ ಕೇರ್ ಇಲ್ಲ, ಸೆಲ್ಫ್ ಲವ್ ಇಲ್ಲ ಅಂತ ಹೇಳಬಹುದು. ನಿಮಗೂ ಸಹ ಎಲ್ಲೋ ಸೆಲ್ಫ್ ಲವ್ ಕೂಡ ಕಮ್ಮಿ ಆಗ್ತಾ ಇದೆ. ನಿಮ್ಮ ಬಗ್ಗೆ ನೀವು ಫೋಕಸ್ ಆಗಿರೋದು ಕಮ್ಮಿ ಆಗ್ತಾ ಇದೆ ಅಂತ ಬರ್ತಾ ಇದೆ. ಸೊ ಈ ಪರ್ಸನ್ ನಿಮ್ಮನ್ನ ನೆನೆಸ್ಕೊಳ್ತಾ ಇರೋದು ನೀವು ತುಂಬ ಚೆನ್ನಾಗಿ ರೆಡಿ ಆಗ್ತಾ ಇದ್ರಿ ಅವ್ರನ್ನ ಮೀಟ್ ಮಾಡೋದಕ್ಕೆ ಹೋಗೋವಾಗ ಅಥವಾ ಅವ್ರ ಜೊತೆ ವಿಡಿಯೋ ಕಾಲಲ್ಲಿದ್ದಾಗ. ನೀವು ತುಂಬಾ ಪ್ರೆಸೆಂಟೇಷನ್ ತುಂಬ ಚೆನ್ನಾಗಿ ಕೊಡ್ತಿದ್ರಿ. ನಿಮ್ಮನ್ನು ನೀವು ತುಂಬ ಪ್ರೆಸೆಂಟಾಗಿ ಮಾಡ್ತಿದ್ರಿ. ತುಂಬ ಪ್ಲೆಸೆಂಟಾಗಿ ಕಾಣೋ ಥರ ನೀವು ಡ್ರೆಸ್ಅಪ್ ಮಾಡ್ಕೊಳ್ಳೋದಾಗಿರಬಹುದು, ರೆಡಿ ಆಗೋದಾಗಿರಬಹುದು. ಆ್ಯಂಡ್ ಈ ಪರ್ಸನ್ಗೆ ನಿಮ್ಮ ಹೇರ್ ಸ್ಟೈಲ್ ತುಂಬ ಚೆನ್ನಾಗಿ ಇಷ್ಟ ಆಗ್ತಿತ್ತು. ಸೊ ನೀವು ಮಾಡ್ಕೊಳ್ಳುವಂಥ ಹೇರ್ ಸ್ಟೈಲ್ ಇವ್ರಿಗೆ ತುಂಬ ಇಷ್ಟ ಆಗೋದು. ಈ ಪರ್ಸನ್ ಜೊತೆ ಇದ್ದಾಗ ನಿಮ್ಮ ಸೆಲ್ಫ್ ಲವ್ ತುಂಬ ಹೈ ಆಗಿತ್ತು. ಬಟ್ ಒನ್ಸ್ ಈ ಪರ್ಸನ್ ನಿಮ್ಮಿಂದ ದೂರ ಆದಾಗ ನಿಮಗೆಲ್ಲೋ ಒಂದು ಟೈಮಲ್ಲಿ ಅನ್ನಿಸ್ತಾ ಇದೆ, ನಾನು ಇಷ್ಟಪಡೋರೆ ನನ್ನ ಜೊತೆಗಿಲ್ಲ, ಯಾರಿಗೋಸ್ಕರ ರೆಡಿ ಆಗಲಿ ಅಂತ ಈ ರೀತಿ ಥಾಟ್ಗಳು ನಿಮಗೂ ಸಹ ಬರ್ತಾ ಇದೆ. ಸೊ ಬಟ್ ಈ ಪರ್ಸನ್ ಅಂದ್ಕೊಳ್ತಾ ಇದ್ದಾರೆ, ನನ್ನ ಪರ್ಸನ್ ಈಗಲೂ ಸಹ ಚೆನ್ನಾಗಿ ರೆಡಿ ಆಗಲಿ, ಚೆನ್ನಾಗಿರಲಿ, ಅವರು ಎಲ್ಲಾದರೂ ಚೆನ್ನಾಗಿರಲಿ, ನಾನಂತೂ ಅವ್ರಿಗೆ ಚೀಟ್ ಮಾಡಿದ್ದೀನಿ, ನೋವು ಕೊಟ್ಟಿದ್ದೀನಿ, ದುಃಖ ಕೊಟ್ಟಿದ್ದೀನಿ, ಬಟ್ ಅವ್ರು ಚೆನ್ನಾಗಿರಲಿ ಅಂತಲೇ ಅವ್ರು ಅಂದ್ಕೊಳ್ತಾ ಇರೋದು. ಆ್ಯಂಡ್ ಇಲ್ಲಿ ಸ್ಟ್ಯಾಂಡ್ ಬೈ ಅನ್ನೋದು ಏನೂ ಇಲ್ಲ. ಸ್ಟ್ಯಾಂಡ್ ತೊಗೊಳೋದಕ್ಕೆ ರೆಡಿ ಇಲ್ಲ, ಆ್ಯಕ್ಷನ್ಸ್ ತೊಗೊಳೋದಕ್ಕೆ ರೆಡಿ ಇಲ್ಲ. ಆ್ಯಂಡ್ ಈ ಪರ್ಸನ್ ಈಸ್ ಫೀಲಿಂಗ್ ದಟ್ ಜೀವ ಇದ್ದರೂ ಇಲ್ಲ, ಆ ರೀತಿ ಒಂದು ಲೈಫ್ ಆಗಿದೆ ಇವ್ರದ್ದು ಅಂತ ಹೇಳಬಹುದು. ಆ್ಯಂಡ್ ಸಮ್ಟೈಮ್ಸ್ ನಿಮ್ಗೆ ಏನಾದರೂ ಅನ್ನಿಸ್ತಾ ಇದ್ದರೆ, ನನಗೆ ಮೋಸ ಮಾಡಿ, ನನಗೆ ಚೀಟ್ ಮಾಡಿ ಆ ಥರ್ಡ್ ಪಾರ್ಟಿ ಜೊತೆ ನಿಜವಾಗ್ಲೂ ಇವರು ಅದಷ್ಟು ಹ್ಯಾಪಿಯಾಗಿದ್ದಾರೆ ಅಲ್ವಾ, ದೇವರು ನಮಗೋಸ್ಕರ ಏನೂ ಮಾಡೋದಿಲ್ಲ, ದೇವ್ರು ನನ್ನ ಕಡೆ ಇಲ್ಲ ಅಂದರೆ ನೋ. ಆ್ಯಕ್ಚುಲಿ ಇವರು ನೀವು ಬೇಡ ಅಂದ್ಕೊಂಡು ಅವ್ರ ಹತ್ರ ಹೋಗಿರಬಹುದು. ಬಟ್ ಆ್ಯಕ್ಚುಲಾಗಿ ಈ ಪರ್ಸನ್ ಹ್ಯಾಪಿಯಾಗಿಲ್ಲ, ಮೆಂಟಲಿ ತುಂಬ ಸಫರ್ ಆಗ್ತಾ ಇದ್ದಾರೆ. ನಿಮ್ಮ ಜೊತೆ ಇರುವಂತಹ ಪೀಸ್, ಲವ್, ಕೇರ್, ಕನ್ಸರ್ನ್ ಈ ಒಂದು ಪರ್ಸನ್ ಜೊತೆಗೆ ಸಿಗ್ತಾ ಇಲ್ಲ. ತುಂಬ ರಿಗ್ರೆಟ್ ಫೀಲ್ ಆಗ್ತಾ ಇದೆ ಆ ಒಂದು ಕಾರಣಕ್ಕೋಸ್ಕರ. ಹ್ಯಾಪಿಯಾಗಿಲ್ಲ, ತುಂಬಾ ಸ್ಲೀಪ್ಲೆಸ್ ನೈಟ್ನ ನೋಡ್ತಾ ಇದ್ದಾರೆ. ಕೆಟ್ಟ ಕನಸುಗಳು ಇವ್ರಿಗೆ ಬೀಳ್ತಾ ಇದೆ. ಆ್ಯಂಡ್ ಸಮ್ಟೈಮ್ಸ್ ಇವ್ರಿಗೆ ಫೀಲ್ಸ್ ಲೈಕ್ ನನ್ನ ಲೈಫ್ನ ಎಂಡ್ ಮಾಡ್ಕೋಬೇಕು ಅನ್ನೋ ಅಷ್ಟರ ಮಟ್ಟಿಗೂ ಇವರ ಒಂದು ನೆಗೆಟಿವ್ ಥಾಟ್ಸ್ ತುಂಬ ಬರ್ತಾ ಇದೆ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಇವರ ಒಂದು ಥಾಟ್ ಪ್ರೊಸೆಸ್ ನೆಗೆಟಿವ್ ಆಗಿದೆ ಅಂತ ಹೇಳಬಹುದು. ಆ್ಯಂಡ್ ಇವರು ಯಾವುದು ಬೇಡವೋ, ಯಾವುದು ಕಳೆದು ಹೋಗಿದೆ, ಯಾವುದು ಮುಗಿದು ಹೋಗಿದೆ ಅದ್ರ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತಾರೆ, ತುಂಬ ಓವರ್ ಥಿಂಕ್ ಮಾಡ್ತಾರೆ. ಆ್ಯಂಡ್ ಇವ್ರಿಗೆ ಸ್ವಲ್ಪ ಹಾರ್ಟ್ ಪ್ರೆಷರ್ ತುಂಬ ಜಾಸ್ತಿ ಆಗ್ತಾ ಇದೆ. ಸಮ್ಟೈಮ್ಸ್ ಇವ್ರಿಗೆ ಚೆಸ್ಟ್ ಪೇನ್ ಕೂಡ ಬರ್ತಾ ಇದೆ. ಬಿಕಾಸ್ ಎಮೋಷ್ನಲಿ ತುಂಬಾ
ಲೋ ಆಗ್ತಾ ಇದ್ದಾರೆ ಅಂತ ಹೇಳಬಹುದು. ಬಟ್ ಇವರ ಹಾರ್ಟ್ ಚಕ್ರ ಕೂಡ ಬ್ಲಾಕ್ ಆಗಿದೆ ಆ್ಯಂಡ್ ಇವರ ಆಜ್ಞಾ ಚಕ್ರ ಬ್ಲಾಕ್ ಆಗಿದೆ. ಬಿಕಾಸ್ ಕ್ಲಾರಿಟಿಗಳಿಲ್ಲ, ಥಿಂಕಿಂಗ್ ಲೈಫಲ್ಲಿ ಏನು ಬೇಕು ಅಂತ ಕ್ಲಾರಿಟಿ ಇಲ್ಲ. ಎಮೋಷನ್ಸ್ ಯಾವುದು, ಟ್ರೂ ಲವ್ ಯಾವುದು ಅದನ್ನು ಕಂಡುಕೊಳ್ಳುವಂತಹ ಕೆಪಾಸಿಟಿ ಇವ್ರಿಗೆ ಕಮ್ಮಿ ಆಗಿದೆ. ಅದರ ಅರ್ಥ ಹಾರ್ಟ್ ಚಕ್ರ ಬ್ಲಾಕ್ ಆಗಿದೆ ಅಂತ ಅರ್ಥ. ಈ ಪರ್ಸನ್ ಬಟ್ ಓವರಾಲ್ ನೀವು ಕೇಳೋದಾದರೆ ಈ ಪರ್ಸನ್ ಬರ್ತಾರಾ ಅಂದರೆ ಐ ಗೆಸ್ ಈಗ ಅಷ್ಟು ಎನರ್ಜೀಸ್ ಇಲ್ಲ. ಬಿಕಾಸ್ ಇವರು ಥರ್ಡ್ ಪಾರ್ಟಿ ಕಂಟ್ರೋಲಲ್ಲಿದ್ದಾರೆ. ಇವರೇ ಒಂದು ಸ್ಟೆಪ್ ಅನ್ನೋದನ್ನು ತೊಗೋಬೇಕು. ಬಿಕಾಸ್ ಲೈಫಲ್ಲಿ ಚೇಂಜ್ ಆಗಬೇಕು ಅಂದರೆ ಯೂನಿವರ್ಸ್ ಅವಕಾಶ ತುಂಬ ಕೊಡ್ತಾರೆ. ಬಟ್ ಇವರು ನಾನು ಚೇಂಜ್ ಆಗಬೇಕು, ನನಗೆ ಯಾವುದು ಸರಿ, ಯಾವುದು ಸರಿಯಾದಂತಹ ವ್ಯಕ್ತಿ ಅವ್ರ ಹತ್ರ ನಾನು ಹೋಗಬೇಕು ಅಂತ ಇವರು ಡಿಸೈಡ್ ಆಗಿದ್ರೆ, ಇವರು ಒಂದು ಸ್ಟೆಪ್ನ ತೊಗೊಂಡು ಮುಂದೆ ಬಂದರೆ ಡೆಫಿನೆಟ್ಲಿ ನಿಮ್ಮಿಬ್ಬರ ಒಂದು ರಿಯೂನಿಯನ್ ಆಗುತ್ತೆ. ಬಟ್ ಇಲ್ಲ, ನಾನು ಇದರಲ್ಲೇ ಇರ್ತೀನಿ, ಇಷ್ಟೇ ನನ್ನ ಜೀವನ ಅಂತ ಇವರು ಅಂದ್ಕೊಳ್ತಾ ಇದ್ದಾರೆ. ಅದರಿಂದ ಇವರೇ ನಾನು ಹೊರಗೆ ಬರೋದಕ್ಕೆ ರೆಡಿ ಇದ್ದೀನಿ, ರೆಡಿ ಆಗಬೇಕು ಅಂತ ಇವ್ರು ಸ್ಟೆಪ್ ತೊಗೊಂಡ್ರೆ ಯೂನಿವರ್ಸ್ ಹೆಲ್ಪ್ ಮಾಡ್ತಾರೆ. ಯೂನಿವರ್ಸ್ ನಿಮ್ಮ ಮುಖಾಂತರನೂ ಹೆಲ್ಪ್ ಮಾಡೋ ಥರ ಮಾಡಬಹುದು. ಬಟ್ ಈ ಪರ್ಸನ್ ರೆಡಿ ಇಲ್ಲ. ನೀವು ಟ್ರೈ ಮಾಡ್ತಾ ಇದ್ದೀರಾ, ಕಮ್ಯುನಿಕೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಮೀಟ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಬಟ್ ಈ ಪರ್ಸನ್ ಎಲ್ಲೂ ಸಿಗ್ತಾ ಇಲ್ಲ. ಐ ಥಿಂಕ್ ನೀವು ತುಂಬಾ ಟ್ರೈ ಮಾಡಿದ್ದೀರಾ. ಅಥವಾ ಸಮ್ಟೈಮ್ಸ್ ಇಲ್ಲಿ ನನಗೆ ಎನರ್ಜಿ ಬರೋ ಪ್ರಕಾರ ಈ ಪರ್ಸನ್ ಬರ್ತಾರೆ ಅಂತ ನೀವು ಲಾಸ್ಟ್ ವೀಕ್ ಅಥವಾ ಲಾಸ್ಟ್ ಮಂತಲ್ಲಿ ಹೋಗಿದ್ದೀರಾ, ತುಂಬ ಹೊತ್ತು ವೇಟ್ ಮಾಡಿದ್ದೀರಾ. ಮೀಟ್ ಆಗ್ತೀನಿ ಅಂತ ಹೇಳಿದರು, ಬಟ್ ಮೀಟ್ ಆಗೋಕ್ಕೆ ಬಂದಿಲ್ಲ. ಬಿಕಾಸ್ ನಿಮ್ಮನ್ನ ಫೇಸ್ ಮಾಡೋದಕ್ಕೆ ಇವ್ರಿಗೆ ಆಗಿಲ್ಲ. ಬಿಕಾಸ್ ಮಾಡಿರುವಂತಹ ಗಿಲ್ಟ್ ತುಂಬ ಇತ್ತು. ಅದಕ್ಕೋಸ್ಕರ ಡಾರ್ಲಿಂಗ್ ಅವ್ರು ನಿಮ್ಮ ಹತ್ರ ಬಂದಿಲ್ಲ. ಏನು ಉತ್ತರ ಕೊಡಬೇಕು ನೀವು ಕೇಳೋ ಪ್ರಶ್ನೆಗೆ ಇವ್ರ ಹತ್ರ ಉತ್ತರಗಳಿಲ್ಲ. ಸೊ ಅದಕ್ಕೋಸ್ಕರ ಬಂದಿಲ್ಲ. ನೀವು ತುಂಬ ಹೊತ್ತು ಕಾದ್ರಿ, ಬಹುಶಃ ಸಂಜೆವರೆಗೂ ನೀವು ವೇಟ್ ಮಾಡ್ತಾಯಿದ್ರಿ ಅಂತ ಕಾಣಿಸುತ್ತೆ. ಸೊ ಆಮೇಲೆ ನೀವು ಹೊರಗೆ ಬಂದಿದ್ದೀರಾ. ಬಟ್ ಇವಾಗ ನೀವು ತುಂಬ ಎಫರ್ಟ್ ಹಾಕಿದ್ದೀರಾ, ತುಂಬ ಟ್ರೈ ಮಾಡಿದ್ದೀರಾ. ಬಟ್ ಆ್ಯಸ್ ಅ ಯೂನಿವರ್ಸ್ ಗೈಡೆನ್ಸ್, ಟೇಕ್ ಅ ಬ್ರೇಕ್. ಕೆಲವೊಂದು ಸತಿ ತುಂಬ ಆಗಲ್ಲ ಅಂದಾಗ, ತುಂಬ ಪ್ರಯತ್ನ ಪಟ್ಟಿದ್ದೀರಾ ಅಂದಾಗ ಲೆಟ್ ಗೋ ಮಾಡೋದನ್ನು ಕಲೀರಿ. ಲೆಟ್ ಇಟ್ ಗೋ. ಆ ಎನರ್ಜಿನ ಏನು ಬರ್ಡನ್ ಫೀಲ್ ಆಗ್ತಾಯಿದೆ, ನಿಮಗೆ ಏನು ನೆಗೆಟಿವ್ ಫೀಲ್ ಆಗ್ತಾಯಿದೆ ಅದನ್ನು ಲೆಟ್ ಗೋ ಮಾಡಿ ರಿಲ್ಯಾಕ್ಸ್ ಆಗಿ ನೋಡಿ. ನಿಮ್ಮ ಲೈಫಲ್ಲಿ ಪಾಸಿಟಿವಿಟಿ ಚೆನ್ನಾಗಾಗುತ್ತೆ. ಈವನ್ ನೀವು ಕೂಡ ಪಾಸಿಟಿವ್ ಆಗಿ ಇದ್ದಾಗ, ಟೆಲಿಪತಿಕ್ಕಾಗಿ ನೀವು ನಿಮ್ಮ ಪರ್ಸನ್ಗೆ ಪಾಸಿಟಿವ್ ಮೆಸೇಜಸ್ನ ಕಳಿಸಿದಾಗ ನಿಮ್ಮ ಪರ್ಸನ್ ಕೂಡ ಹೀಲ್ ಆಗೋದಕ್ಕೆ ಚಾನ್ಸಸ್ ತುಂಬ ಸಿಗುತ್ತೆ. ಸೊ ನೀವು ಆದಷ್ಟು ಪಾಸಿಟಿವ್ ಆಗಿರಿ. ಥ್ಯಾಂಕ್ ಯು. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.